ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಮಕರ ರಾಶಿಯವರ ವಿಚಾರವಾಗಿ 2025ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮಕರ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಮತ್ತು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಮಿಶ್ರ ಫಲಗಳಿರುವಂಥದ್ದು ಮತ್ತು ಪರಿಹಾರಾರ್ಥವಾಗಿ ಯಾವ ಒಂದು ದೇವರನ್ನು ಆರಾಧನೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಗ್ರಹಗಳ ಒಂದು ಬದಲಾವಣೆ ವಿಚಾರಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಮಾರ್ಚ್ 29ನೇ ತಾರೀಕು ಶನಿಗ್ರಹರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು ಮೇ 14ನೇ ತಾರೀಕು ಗುರುಗ್ರಹರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 18/5/2025 ರಾಹುಗ್ರಹರು ಕುಂಭರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಮೀನರಾಶಿಯಿಂದ. ಇನ್ನು ಕೇತುಗ್ರಹರು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಗ್ರಹಗಳ ಒಂದು ಬದಲಾವಣೆ ವಿಚಾರಗಳು. ಇನ್ನು ತತ್ಸಂಬಂಧ ಮಕರ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಫಲಗಳು ಮತ್ತು ಯಾವ ಯಾವ ಗ್ರಹರು ಯಾವ ಯಾವ ಮನೆಯಲ್ಲಿ ದೃಷ್ಟಿಯನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮಕರ ರಾಶಿಯವರಿಗೆ ಪ್ರಸ್ತುತ ರಾಹುಗ್ರಹರು 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮೇ ತಿಂಗಳ ನಂತರ 2ನೇ ಮನೆಗೆ ರಾಹುವಿನ ಒಂದು ಆಗಮನ ಆಗ್ತಕ್ಕಂಥದ್ದು. ಶನಿಗ್ರಹರು ಪ್ರಸ್ತುತ 2ನೇ ಮನೆಯಲ್ಲಿ ಮಾರ್ಚ್ ತಿಂಗಳಿನ ನಂತರ 3ನೇ ಮನೆಗೆ ಶನಿಯ ಒಂದು ಪ್ರಭಾವ ಇರತಕ್ಕಂಥದ್ದು. ಇನ್ನು ಪ್ರಸ್ತುತ 5ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ, ಮೇ ತಿಂಗಳಿನ ನಂತರ 6ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಪ್ರಸ್ತುತ ಕೇತುಗ್ರಹರ ಒಂದು ಪ್ರಭಾವ 9ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಾರ್ಚ್ ನಂತರ 8ನೇ ಮನೆಗೆ ಕೇತುವಿನ ಒಂದು ಆಗಮನ ಆಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ನೋಡಿ, ಮೊದಲನೇದಾಗಿ ಯಾವ ಯಾವ ವಿಚಾರದಲ್ಲಿ ಇವರಿಗೆ ಶುಭ ಫಲಗಳು ಅನ್ನುವಂಥ ಒಂದು ವಿಚಾರಗಳನ್ನು ನೋಡೋಣ. ನೋಡಿ, ಇವರಿಗೆ ವಿಶೇಷವಾಗಿ ಸಾಲಗಳನ್ನು ತೀರಿಸ್ಕೊಳ್ಳಿಕ್ಕೆ ಬಹಳಷ್ಟು ಶುಭ ಫಲಗಳನ್ನು ಗುರುವಿನ ಒಂದು ಆಶೀರ್ವಾದದಿಂದ ಇವರು ಪಡಿತಕ್ಕಂಥದ್ದು. ಸಹೋದರ ಸಂಬಂಧಿಗಳಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು. ಇನ್ನು ಶತ್ರುಗಳು ಕೂಡ ಇವರಿಗೆ ಮಿತ್ರಗಳಾಗಿ ಸಹಾಯ ಸಹಕಾರಗಳನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಹೊಸದಾಗಿ ಲೋನ್ಗಳನ್ನು ಪಡ್ಕೊಳ್ಬೇಕು ಅಥವಾ ಈಗಾಗಲೇ ಅಪ್ಲಿಕೇಶನ್ ಆಗಿ ಲೋನ್ಗಳಾಗ್ತಾ ಇಲ್ಲ ಅಂದವ್ರಿಗೂ ಕೂಡ ಇವರಿಗೆ ಲೋನುಗಳು ಸ್ಯಾಂಕ್ಷನ್ ಆಗುವಂಥ ಒಂದು ಸಾಧ್ಯತೆಗಳು ಮಕರ ರಾಶಿಯವರಿಗೆ 2025ರಲ್ಲಿ ಇರ್ತಕ್ಕಂಥದ್ದು. ಇನ್ನು ಅದೇ ವಿಧವಾಗಿ ನೋಡಿ, ಮಕರ ರಾಶಿಯವರಿಗೆ ಮೇವರೆಗೂ ಕೂಡ ಕೌಟುಂಬಿಕ ವಿಚಾರಗಳಲ್ಲಿ ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ. ಮೇ ಆದಮೇಲೆ ಸ್ವಲ್ಪ ಪ್ರಿಕಾಷನ್ಸ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋಂಥ ಒಂದು ವಿಚಾರದಲ್ಲಿ ಕುಟುಂಬದ ವಿಚಾರಗಳಲ್ಲಿ ಮತ್ತು ಅವರೊಂದು ಲೈಫ್ ಪಾರ್ಟ್ನರ್ ಜೊತೆ ಮತ್ತು ಕುಟುಂಬ ಸದಸ್ಯರ ಜೊತೆ ಸ್ವಲ್ಪ ಸೌಹಾರ್ದ ರೀತಿಯಿಂದ ಇವರು ವರ್ತಿಸಬೇಕಾಗುತ್ತೆ ಮಕರ ರಾಶಿಯವರ. ಕಾರಣ ರಾಹುವಿನ ಒಂದು ಪ್ರಭಾವ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು. ಅದೇ ವಿಧವಾಗಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಯಾರಿಗೂ ಕೂಡ ಶೂಟಿಗಳನ್ನು ಹಾಕ್ಲಿಕ್ಕೆ ಹೋಗಬಾರ್ದು ಅಥವಾ ಹಣಕಾಸಿನ ಒಂದು ಲೇವಾದೇವಿ ವ್ಯವಹಾರಗಳನ್ನು ಬಹಳಷ್ಟು ಜಾಗೃತಿಯಿಂದ ಮಾಡಬೇಕು. ಮೋಸ ಹೋಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆ ಯಾವುದೇ ಕಾರಣಕ್ಕೂ ಅಂದರೆ ನೆಂಟರಿಷ್ಟರ ಜೊತೆ ಬಹಳಷ್ಟು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಹಣಕಾಸಿನ ಒಂದು ವ್ಯವಹಾರಗಳಿಗೆ ಹೋಗಬಾರ್ದು. ಇನ್ನು ಅವರ ಒಂದು ಮಾತು ಅಂದರೆ ಅವರ ಒಂದು ಮಾತಿನ ಮೇಲೆ ಹಿಡಿತವನ್ನು ಹೊಂದಿರಬೇಕಾಗುತ್ತೆ. ವಿನಾಕಾರಣ ಕನ್ಫ್ಯೂಸ್ ಅಥವಾ ರಾಹುವಿನ ಒಂದು ಪ್ರಭಾವದಿಂದ ಅವರ ಒಂದು ಮಾತುಗಳಲ್ಲಿ ಹಿಡಿತ ತಪ್ಪುವಂಥದ್ದು ಅಥವಾ ಗೊಂದಲಕ್ಕೀಡಾಗುವಂಥದ್ದು, ವಿನಾಕಾರಣ ಕಲಹ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರಗಳಲ್ಲಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಉಳಿದಂತೆ ನೋಡಿ, ಸಹೋದರ ಮತ್ತು ಸಹೋದರಿಯರ ಮಧ್ಯೆ ಪರಸ್ಪರ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ. ಭೂಮಿ ಸಂಬಂಧ ನ್ಯಾಯಾಲಯ ವಾಜ್ಯಗಳೇನಾದರೂ ಇದ್ರೂ ಕೂಡ ಅದೆಲ್ಲವೂ ಕೂಡ ಇವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು
ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಭೂಮಿ ಸಂಬಂಧ ವಿಚಾರಗಳಲ್ಲಿ ಇವರಿಗೆ ಅನುಕೂಲಗಳಾಗ್ತಕ್ಕಂಥದ್ದು ಮತ್ತು ನೌಕರರ ಸಂಬಂಧಪಟ್ಟಂತಹ ಒಂದು ವಿಚಾರಗಳಲ್ಲಿ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಮಕರ ರಾಶಿಯವರಿಗೆ 2025ರಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಪುಣ್ಯ ಕಾರ್ಯಗಳ ಮತ್ತು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ 2025ರಲ್ಲಿ ಇರ್ತಕ್ಕಂಥದ್ದು. ಇನ್ನು ನೋಡಿ, ವಾಹನಗಳನ್ನು ಓಡಿಸುವಂಥ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕೇತುವಿನ ಒಂದು ಪ್ರಭಾವದಿಂದ ಅವರಿಗೆ ಸ್ವಲ್ಪ ಅಡೆತಡೆ ಉಂಟಾಗುವಂಥದ್ದು, ಶತ್ರುಗಳ ಕಾಟವೂ ಕೂಡ ಅವ್ರಿಗೆ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಮಕರ ರಾಶಿಯವರಿಗೆ. ಆದ್ದರಿಂದ ಶತ್ರುಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಇನ್ನು ದೃಷ್ಟಿದೋಷ ಆಗುವಂಥ ಒಂದು ಸಾಧ್ಯತೆಗಳು ಮತ್ತು ಕೃತ್ರಿಮ ದೋಷಗಳಿಗೆ ಒಳಗಾಗುವಂತಹ ಮಾಟ ಮಾಂತ್ರಿಕ ಪ್ರಯೋಗಗಳು ಇವೆಲ್ಲವೂ ಕೂಡ ಕೇತು 8ನೇ ಮನೆಯಲ್ಲಿರೋದ್ರಿಂದ ಪ್ರಯೋಗ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋವಂಥ ಒಂದು ವಿಚಾರಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಮೂರು ದಾರಿನಲ್ಲಿ ಯಾರಿಗೋಸ್ಕರನೋ ನಿಂಬೆಹಣ್ಣು ಅಥವಾ ಇನ್ನೇನೋ ಪೂಜೆಗಳು ಮಾಡಿರ್ತಾರೆ, ಇವೆಲ್ಲವನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಕರ ರಾಶಿಯವರಿಗೆ ಇರ್ತಕ್ಕಂತಹ 2025ನೇ ವರ್ಷದ ಸಂಕ್ಷಿಪ್ತ ಭವಿಷ್ಯ ಆಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ವಿಚಾರಗಳನ್ನು ಅವರ ಒಂದು ಪರ್ಸ್ನಲ್ ಆಗಿ ಜಾತಕವನ್ನು ತೋರಿಸ್ಕೊಳ್ಳೋದ್ರಿಂದ ಅವರು ತಿಳ್ಕೊಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.